ಇನ್ನು ಮುಂದೆ ಐಸ್ ಕ್ರೀಮ್ ತಿನ್ನಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಇಂದ ಒಂದು ವರದಿ ಹೊರಬಿದ್ದಿದೆ. ಹಾಗಾಗಿ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಕೂಲ್ ಡ್ರಿಂಕ್ಸ್ ಕೂಡ ಡೇಂಜರ್ ಅಂತ. ಕೂಲ್ ಆಗಿರುವ ಐಸ್ ಕ್ರೀಮ್ ನಲ್ಲಿ ಡಿಟರ್ಜೆಂಟ್ ಪತ್ತೆಯಾಗಿದೆ, ಫಾಸ್ಫರಿಕ್ ಆಮ್ಲ ಪತ್ತೆಯಾಗಿದೆ. ಲ್ಯಾಬ್ ಟೆಸ್ಟ್ ಮಾಡಿದಾಗ ಆಘಾತಕಾರಿ ಅಂಶ ಬಯಲಾಗಿದೆ. ಮೂಳೆಯನ್ನು ದುರ್ಬಲಗೊಳಿಸುವಂತಹ ಫಾಸ್ಫರಿಕ್ ಆಮ್ಲ ಕೂಲ್ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡ್ತಾರಂತೆ. ಕೆನೆ ಬಣ್ಣದ ವಿನ್ಯಾಸದಲ್ಲಿ ಏನು ಇರುತ್ತಲ್ಲ ಅದು ಡಿಟರ್ಜೆಂಟ್ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸೊ ಡಿಟರ್ಜೆಂಟ್ ಪೌಡರ್ ನಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ವಾಂತಿ, ಬೇದಿ ಜೊತೆಗೆ ಶ್ವಾಸಕೋಶ ಕೂಡ ಡ್ಯಾಮೇಜ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಐಸ್ ಕ್ರೀಮ್ ಅಲ್ಲಿ ಡಿಟರ್ಜೆಂಟ್ ಇರುವ ಅಂಶ ಟಾಕ್ಸಿಕಾಲಜಿ ಅನಾಲಿಸಿಸ್ ಇಂದ ಗೊತ್ತಾಗಿದೆ. ಟಾಕ್ಸಿಕಾಲಜಿ ಅನಾಲಿಸಿಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಅಂತ ವಿಲ್ ಕಂಡಕ್ಟ್ ಟಾಕ್ಸಿಕಾಲಜಿ. ಏನ್ ಅಫೆಕ್ಟ್ ಆಗುತ್ತೆ ಹೆಲ್ತ್ ಗೆ ಅಂತ ಅಂದ್ರೆ ಇದರಿಂದ ಸಣ್ಣ ಮಕ್ಕಳಿಗೆ ಬಿಹೇವಿಯರಲ್ ಇನ್ಇಕ್ವಾಲಿಟೀಸ್ ಆಗ್ಬೋದು, ಲೈಕ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್ ಆಗ್ಬೋದು, ಇಲ್ಲ ಹೊಟ್ಟೆ ನೋವು ಇರ್ಬೋದು, ಇಲ್ಲ ಅಲರ್ಜೀಸ್ ಇರ್ಬೋದು, ಇಲ್ಲ ಅಸ್ತಮಾ ಡೆವಲಪ್ ಆಗುವಂತ ಚಾನ್ಸಸ್ ಇದೆ. ಇಲ್ಲ ಪ್ರೀವಿಯಸ್ಲಿ ಮಕ್ಕಳಿಗೆ ಅಸ್ತಮಾ ಇದ್ರೆ ಅದು ಅದರ ತೀವ್ರತೆ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಮತ್ತೆ ಸ್ಕಿನ್ ರ್ಯಾಶಸ್, ಸ್ಕಿನ್ ಹೈವ್ಸ್ ಎಲ್ಲ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಫುಡ್ ಪ್ರಿಸರ್ವೇಟಿವ್ಸ್, ಫುಡ್ ಅಡಿಟಿವ್ಸ್ ಮತ್ತೆ ಡಿಟರ್ಜೆಂಟ್ಸ್ ಇಂದ ಐಸ್ ಕ್ರೀಮ್ ಲೈಕ್ ಕೋಲ್ಡ್ ಐಸ್ ಕ್ರೀಮ್. ಸೊ ಈ ಫುಡ್ ಪ್ರಿಸರ್ವೇಟಿವ್ಸ್ ಮತ್ತೆ ಫುಡ್ ಕಲರಿಂಗ್ ಮತ್ತೆ ಡಿಟರ್ಜೆಂಟ್ಸ್ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ. ಇನ್ನು ಮುಂದೆ ಐಸ್ ಕ್ರೀಮ್ ತಿನ್ನಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಇಂದ ಒಂದು ವರದಿ ಹೊರಬಿದ್ದಿದೆ. ಹಾಗಾಗಿ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಕೂಲ್ ಡ್ರಿಂಕ್ಸ್ ಕೂಡ ಡೇಂಜರ್ ಅಂತ. ಕೂಲ್ ಆಗಿರುವ ಐಸ್ ಕ್ರೀಮ್ ನಲ್ಲಿ ಡಿಟರ್ಜೆಂಟ್ ಪತ್ತೆಯಾಗಿದೆ, ಫಾಸ್ಫರಿಕ್ ಆಮ್ಲ ಪತ್ತೆಯಾಗಿದೆ. ಲ್ಯಾಬ್ ಟೆಸ್ಟ್ ಮಾಡಿದಾಗ ಆಘಾತಕಾರಿ ಅಂಶ ಬಯಲಾಗಿದೆ. ಮೂಳೆಯನ್ನು ದುರ್ಬಲಗೊಳಿಸುವಂತಹ ಫಾಸ್ಫರಿಕ್ ಆಮ್ಲ ಕೂಲ್ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡ್ತಾರಂತೆ. ಕೆನೆ ಬಣ್ಣದ ವಿನ್ಯಾಸದಲ್ಲಿ ಏನು ಇರುತ್ತಲ್ಲ ಅದು ಡಿಟರ್ಜೆಂಟ್ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸೊ ಡಿಟರ್ಜೆಂಟ್ ಪೌಡರ್ ನಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ವಾಂತಿ, ಬೇದಿ ಜೊತೆಗೆ ಶ್ವಾಸಕೋಶ ಕೂಡ ಡ್ಯಾಮೇಜ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಐಸ್ ಕ್ರೀಮ್ ಅಲ್ಲಿ ಡಿಟರ್ಜೆಂಟ್ ಇರುವ ಅಂಶ ಟಾಕ್ಸಿಕಾಲಜಿ ಅನಾಲಿಸಿಸ್ ಇಂದ ಗೊತ್ತಾಗಿದೆ. ಟಾಕ್ಸಿಕಾಲಜಿ ಅನಾಲಿಸಿಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಅಂತ ವಿಲ್ ಕಂಡಕ್ಟ್ ಟಾಕ್ಸಿಕಾಲಜಿ. ಏನ್ ಅಫೆಕ್ಟ್ ಆಗುತ್ತೆ ಹೆಲ್ತ್ ಗೆ ಅಂತ ಅಂದ್ರೆ ಇದರಿಂದ ಸಣ್ಣ ಮಕ್ಕಳಿಗೆ ಬಿಹೇವಿಯರಲ್ ಇನ್ಇಕ್ವಾಲಿಟೀಸ್ ಆಗ್ಬೋದು, ಲೈಕ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್ ಆಗ್ಬೋದು, ಇಲ್ಲ ಹೊಟ್ಟೆ ನೋವು ಇರ್ಬೋದು, ಇಲ್ಲ ಅಲರ್ಜೀಸ್ ಇರ್ಬೋದು, ಇಲ್ಲ ಅಸ್ತಮಾ ಡೆವಲಪ್ ಆಗುವಂತ ಚಾನ್ಸಸ್ ಇದೆ. ಇಲ್ಲ ಪ್ರೀವಿಯಸ್ಲಿ ಮಕ್ಕಳಿಗೆ ಅಸ್ತಮಾ ಇದ್ರೆ ಅದು ಅದರ ತೀವ್ರತೆ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಮತ್ತೆ ಸ್ಕಿನ್ ರ್ಯಾಶಸ್, ಸ್ಕಿನ್ ಹೈವ್ಸ್ ಎಲ್ಲ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಫುಡ್ ಪ್ರಿಸರ್ವೇಟಿವ್ಸ್, ಫುಡ್ ಅಡಿಟಿವ್ಸ್ ಮತ್ತೆ ಡಿಟರ್ಜೆಂಟ್ಸ್ ಇಂದ ಐಸ್ ಕ್ರೀಮ್ ಲೈಕ್ ಕೋಲ್ಡ್ ಐಸ್ ಕ್ರೀಮ್. ಸೊ ಈ ಫುಡ್ ಪ್ರಿಸರ್ವೇಟಿವ್ಸ್ ಮತ್ತೆ ಫುಡ್ ಕಲರಿಂಗ್ ಮತ್ತೆ ಡಿಟರ್ಜೆಂಟ್ಸ್ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ. ಇನ್ನು ಮುಂದೆ ಐಸ್ ಕ್ರೀಮ್ ತಿನ್ನಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಇಂದ ಒಂದು ವರದಿ ಹೊರಬಿದ್ದಿದೆ. ಹಾಗಾಗಿ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಕೂಲ್ ಡ್ರಿಂಕ್ಸ್ ಕೂಡ ಡೇಂಜರ್ ಅಂತ. ಕೂಲ್ ಆಗಿರುವ ಐಸ್ ಕ್ರೀಮ್ ನಲ್ಲಿ ಡಿಟರ್ಜೆಂಟ್ ಪತ್ತೆಯಾಗಿದೆ, ಫಾಸ್ಫರಿಕ್ ಆಮ್ಲ ಪತ್ತೆಯಾಗಿದೆ. ಲ್ಯಾಬ್ ಟೆಸ್ಟ್ ಮಾಡಿದಾಗ ಆಘಾತಕಾರಿ ಅಂಶ ಬಯಲಾಗಿದೆ. ಮೂಳೆಯನ್ನು ದುರ್ಬಲಗೊಳಿಸುವಂತಹ ಫಾಸ್ಫರಿಕ್ ಆಮ್ಲ ಕೂಲ್ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡ್ತಾರಂತೆ. ಕೆನೆ ಬಣ್ಣದ ವಿನ್ಯಾಸದಲ್ಲಿ ಏನು ಇರುತ್ತಲ್ಲ ಅದು ಡಿಟರ್ಜೆಂಟ್ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸೊ ಡಿಟರ್ಜೆಂಟ್ ಪೌಡರ್ ನಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ವಾಂತಿ, ಬೇದಿ ಜೊತೆಗೆ ಶ್ವಾಸಕೋಶ ಕೂಡ ಡ್ಯಾಮೇಜ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ.
ಇತ್ತೀಚಿನ ದಿನಗಳಲ್ಲಿ ಐಸ್ ಕ್ರೀಮ್ ಅಲ್ಲಿ ಡಿಟರ್ಜೆಂಟ್ ಇರುವ ಅಂಶ ಟಾಕ್ಸಿಕಾಲಜಿ ಅನಾಲಿಸಿಸ್ ಇಂದ ಗೊತ್ತಾಗಿದೆ. ಟಾಕ್ಸಿಕಾಲಜಿ ಅನಾಲಿಸಿಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಅಂತ ವಿಟ್ ಕಂಡಕ್ಟ್ ಟಾಕ್ಸಿಕಾಲಜಿ. ಏನ್ ಅಫೆಕ್ಟ್ ಆಗುತ್ತೆ ಹೆಲ್ತ್ ಗೆ ಅಂತ ಅಂದ್ರೆ ಇದರಿಂದ ಸಣ್ಣ ಮಕ್ಕಳಿಗೆ ಬಿಹೇವಿಯರಲ್ ಇನ್ಇಕ್ವಾಲಿಟೀಸ್ ಆಗ್ಬೋದು, ಲೈಕ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್ ಆಗ್ಬೋದು, ಇಲ್ಲ ಹೊಟ್ಟೆ ನೋವು ಇರ್ಬೋದು, ಇಲ್ಲ ಅಲರ್ಜೀಸ್ ಇರ್ಬೋದು, ಇಲ್ಲ ಅಸ್ತಮಾ ಡೆವಲಪ್ ಆಗುವಂತ ಚಾನ್ಸಸ್ ಇದೆ. ಇಲ್ಲ ಪ್ರೀವಿಯಸ್ಲಿ ಮಕ್ಕಳಿಗೆ ಅಸ್ತಮಾ ಇದ್ರೆ ಅದು ಅದರ ತೀವ್ರತೆ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಮತ್ತೆ ಸ್ಕಿನ್ ರ್ಯಾಶಸ್, ಸ್ಕಿನ್ ಹೈವ್ಸ್ ಎಲ್ಲ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಫುಡ್ ಪ್ರಿಸರ್ವೇಟಿವ್ಸ್, ಫುಡ್ ಅಡಿಟಿವ್ಸ್ ಮತ್ತೆ ಡಿಟರ್ಜೆಂಟ್ಸ್ ಇನ್ ದ ಐಸ್ ಕ್ರೀಮ್ ಲೈಕ್ ಕೋಲ್ಡ್ ಐಸ್ ಕ್ರೀಮ್. ಸೊ ಈ ಫುಡ್ ಪ್ರಿಸರ್ವೇಟಿವ್ಸ್ ಮತ್ತೆ ಫುಡ್ ಕಲರಿಂಗ್ ಮತ್ತೆ ಡಿಟರ್ಜೆಂಟ್ಸ್ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ. ಇನ್ನು ಮುಂದೆ ಐಸ್ ಕ್ರೀಮ್ ತಿನ್ಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಇಂದ ಒಂದು ವರದಿ ಹೊರಬಿದ್ದಿದೆ. ಹಾಗಾಗಿ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಕೂಲ್ ಡ್ರಿಂಕ್ಸ್ ಕೂಡ ಡೇಂಜರ್ ಅಂತ. ಕೂಲ್ ಆಗಿರುವ ಐಸ್ ಕ್ರೀಮ್ ನಲ್ಲಿ ಡಿಟರ್ಜೆಂಟ್ ಪತ್ತೆಯಾಗಿದೆ, ಫಾಸ್ಫರಿಕ್ ಆಮ್ಲ ಪತ್ತೆಯಾಗಿದೆ. ಲ್ಯಾಬ್ ಟೆಸ್ಟ್ ಮಾಡಿದಾಗ ಆಘಾತಕಾರಿ ಅಂಶ ಬಯಲಾಗಿದೆ. ಮೂಳೆಯನ್ನ ದುರ್ಬಲಗೊಳಿಸುವಂತಹ ಫಾಸ್ಫರಿಕ್ ಆಮ್ಲ ಕೂಲ್ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡ್ತಾರಂತೆ. ಕೆನೆ ಬಣ್ಣದ ವಿನ್ಯಾಸದಲ್ಲಿ ಏನು ಇರುತ್ತಲ್ಲ ಅದು ಡಿಟರ್ಜೆಂಟ್ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸೊ ಡಿಟರ್ಜೆಂಟ್ ಪೌಡರ್ ನಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ವಾಂತಿ, ಬೇದಿ ಜೊತೆಗೆ ಶ್ವಾಸಕೋಶ ಕೂಡ ಡ್ಯಾಮೇಜ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಐಸ್ ಕ್ರೀಮ್ ಅಲ್ಲಿ ಡಿಟರ್ಜೆಂಟ್ ಇರುವ ಅಂಶ ಟಾಕ್ಸಿಕಾಲಜಿ ಅನಾಲಿಸಿಸ್ ಇಂದ ಗೊತ್ತಾಗಿದೆ. ಟಾಕ್ಸಿಕಾಲಜಿ ಅನಾಲಿಸಿಸ್ ವಿಲ್ ಬಿ ಕಂಡಕ್ಟೆಡ್ ಬೈ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ FDA ಅಂತ ವಿಟ್ ಕಂಡಕ್ಟ್ ಟಾಕ್ಸಿಕಾಲಜಿ. ಏನ್ ಅಫೆಕ್ಟ್ ಆಗುತ್ತೆ ಹೆಲ್ತ್ ಗೆ ಅಂತ ಅಂದ್ರೆ ಇದರಿಂದ ಸಣ್ಣ ಮಕ್ಕಳಿಗೆ ಬಿಹೇವಿಯರಲ್ ಇನ್ಇಕ್ವಾಲಿಟೀಸ್ ಆಗ್ಬೋದು, ಲೈಕ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ಸ್ ಆಗ್ಬೋದು, ಇಲ್ಲ ಹೊಟ್ಟೆ ನೋವು ಇರ್ಬೋದು, ಇಲ್ಲ ಅಲರ್ಜೀಸ್ ಇರ್ಬೋದು, ಇಲ್ಲ ಅಸ್ತಮಾ ಡೆವಲಪ್ ಆಗುವಂತ ಚಾನ್ಸಸ್ ಇದೆ. ಇಲ್ಲ ಪ್ರೀವಿಯಸ್ಲಿ ಮಕ್ಕಳಿಗೆ ಅಸ್ತಮಾ ಇದ್ರೆ ಅದು ಅದರ ತೀವ್ರತೆ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಮತ್ತೆ ಸ್ಕಿನ್ ರ್ಯಾಶಸ್, ಸ್ಕಿನ್ ಹೈವ್ಸ್ ಎಲ್ಲ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಫುಡ್ ಪ್ರಿಸರ್ವೇಟಿವ್ಸ್, ಫುಡ್ ಅಡಿಟಿವ್ಸ್ ಮತ್ತೆ ಡಿಟರ್ಜೆಂಟ್ಸ್ ಇನ್ ದ ಐಸ್ ಕ್ರೀಮ್ ಲೈಕ್ ಕೋಲ್ಡ್ ಐಸ್ ಕ್ರೀಮ್. ಸೊ ಈ ಫುಡ್ ಪ್ರಿಸರ್ವೇಟಿವ್ಸ್ ಮತ್ತೆ ಫುಡ್ ಕಲರಿಂಗ್ ಮತ್ತೆ ಡಿಟರ್ಜೆಂಟ್ಸ್ ಬಗ್ಗೆ ಹೆಚ್ಚಿನ ನಿಗಾ ವಹಿಸಿ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ. ಇನ್ನು ಮುಂದೆ ಐಸ್ ಕ್ರೀಮ್ ತಿನ್ಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದ್ರೆ ಫುಡ್ ಡಿಪಾರ್ಟ್ಮೆಂಟ್ ಇಂದ ಒಂದು ವರದಿ ಹೊರಬಿದ್ದಿದೆ. ಹಾಗಾಗಿ ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀವಿ. ಕೂಲ್ ಡ್ರಿಂಕ್ಸ್ ಕೂಡ ಡೇಂಜರ್ ಅಂತ. ಕೂಲ್ ಆಗಿರುವ ಐಸ್ ಕ್ರೀಮ್ ನಲ್ಲಿ ಡಿಟರ್ಜೆಂಟ್ ಪತ್ತೆಯಾಗಿದೆ, ಫಾಸ್ಫರಿಕ್ ಆಮ್ಲ ಪತ್ತೆಯಾಗಿದೆ. ಲ್ಯಾಬ್ ಟೆಸ್ಟ್ ಮಾಡಿದಾಗ ಆಘಾತಕಾರಿ ಅಂಶ ಬಯಲಾಗಿದೆ. ಮೂಳೆಯನ್ನ ದುರ್ಬಲಗೊಳಿಸುವಂತಹ ಫಾಸ್ಫರಿಕ್ ಆಮ್ಲ ಕೂಲ್ ಡ್ರಿಂಕ್ಸ್ ನಲ್ಲಿ ಮಿಕ್ಸ್ ಮಾಡ್ತಾರಂತೆ. ಕೆನೆ ಬಣ್ಣದ ವಿನ್ಯಾಸದಲ್ಲಿ ಏನು ಇರುತ್ತಲ್ಲ ಅದು ಡಿಟರ್ಜೆಂಟ್ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸೊ ಡಿಟರ್ಜೆಂಟ್ ಪೌಡರ್ ನಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ವಾಂತಿ, ಬೇದಿ ಜೊತೆಗೆ ಶ್ವಾಸಕೋಶ ಕೂಡ ಡ್ಯಾಮೇಜ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ.